ಉತ್ಕರ್ಷ್ ಅವರು. ಅಂದರೆ ಸಾಧಿಸುವಂತಹ ಒಂದು ಮನಸ್ಸಿದ್ದೊಂದಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ನಿನ್ನ ಕೈಲಾಗದೇ ಇರೋದು ಏನೂ ಇಲ್ಲ ಅಂತ ಹೇಳಿದಂಥವ್ರು ಸ್ವಾಮಿ ವಿವೇಕಾನಂದ ಅವರು. ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿದಂಥವ್ರು. ಅಂದರೆ ಈ ಒಂದೊಂದು ವಾಕ್ಯಗಳನ್ನು ಕೇಳ್ತಾ ಇದ್ರು ಹೌದಲ್ವಾ ಅಂತ ಅನಿಸುತ್ತೆ. ಬಟ್ ಇದನ್ನು ಈಗಿನ ದಿನಮಾನದಲ್ಲಿ ನಾವು ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗೋರು, ಮತ್ತೊಬ್ಬರು ಏನೋ ಒಂದು ಸಾಧನೆ, ಅವರ ಮನಸ್ಸಿನಲ್ಲಿ ಮಾತ್ರ ವಿವೇಕಾನಂದ ಅವರು ಇನ್ನೂ ಕೂಡ ಉಳ್ಕೊಂಡಿದ್ದಾರೆ ಹೊರತಾಗಿ ಇವತ್ತಿನ ಯುವ ಜನತೆಯಲ್ಲಿ ಇಂತಹ ಆದರ್ಶ ಪುರುಷರನ್ನ ಆದರ್ಶನಾಗಿ ತೆಗೆದುಕೊಳ್ತಾ ಇಲ್ಲ. ಈಗ ಕೇವಲ ಸಿನಿಮಾಗಳಲ್ಲಿರುವಂತಹ ಹೀರೋಗಳು, ರಾಜಕೀಯದಲ್ಲಿ ಬಾಯಿಗೆ ಬಂದಂಗೆ ಹೇಳಿಕೆ ಕೊಡುವಂತಹ ವ್ಯಕ್ತಿಗಳನ್ನು ಆದರ್ಶವಾಗಿ ತೆಗೆದುಕೊಳ್ತಾ ಇದ್ದಾರೆ. ಅಂದರೆ ಅಲ್ಲೂ ಕೂಡ ಒಳ್ಳೆಯ ವ್ಯಕ್ತಿಗಳಿದ್ದಾರೆ, ಬಟ್ ಅವರು ಬೇಕಾಗಿಲ್ಲ. ಸೊ ಇವರಿಗೆ ವಿಜೃಂಭಿಸುವಂತಹ ಅಥವಾ ಅವರಿಗೆ ಅಂದರೆ ಒಂದು ರೀತಿಯ ಪ್ರಚೋದನೆ ನೀಡುವಂತಹ ಹೇಳಿಕೆ ಕೊಡೋರೇ ತುಂಬ ಇಷ್ಟ ಆಗ್ತಾರೆ. ಏನು ಹೇಳ್ತೀರಿ? ಇಲ್ಲೋ ಒಂದು ಕಡೆ ಏನಂತಂದರೆ ವಿವೇಕಾನಂದರ ಬಗ್ಗೆ ಮಾತಾಡಬೇಕಾದ್ರೆ ಅವ್ರು ಕೊಟ್ಟಂಥ ಬಹುದೊಡ್ಡ ಸಂದೇಶ ಏನಂತಂದರೆ, ವಿಶೇಷವಾಗಿ ಯುವಕರಿಗೆ ಮತ್ತು ಯುವತಿಯರಿಗೆ, ಒಬ್ಬ ವ್ಯಕ್ತಿ ಒಂದು ಸಾಧನೆ ಮಾಡಬೇಕು ಅಂತಂದ್ರೆ ಬೇಕಾಗಿರ್ತಕ್ಕಂಥದ್ದು 3 ಬಲ. ಒಂದು ಆತ್ಮಬಲ, ದೇಹ ಬಲ ಮತ್ತು ಮಾನಸಿಕ ಬಲ. ಯಾರಲ್ಲಿ 3 ಇರುತ್ತೋ ಸದೃಢವಾಗಿ ಅದನ್ನು ಶ್ರೇಷ್ಠವಾದಂಥ ಸಾಧನೆಯನ್ನು ವ್ಯಕ್ತಿ ಮಾಡ್ತಾನೆ ಅಂತ ವಿವೇಕಾನಂದರು ಯಾವಾಗಲೂ ಕೂಡ ಹೇಳ್ತಾರೆ. ನೋಡಿ, ಅವ್ರ ಜೀವನದಲ್ಲಿ ಆದಂಥ ಒಂದು ಘಟನೆ ನಾನು ಸ್ಮರಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ. ಯಾರೋ ಪ್ರಶ್ನೆ ಮಾಡ್ತಾರೆ ವಿವೇಕಾನಂದರಿಗೆ, ದೊಡ್ಡ ಭಾಷಣವನ್ನ ಮಾಡ್ತಾ ಇದ್ದೀರಾ, ಬಹಳಷ್ಟು ಕಡೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ, ಏನ್ ಭಾರತವನ್ನು ವಿಶ್ವಗುರು ಮಾಡ್ಬಿಡ್ತೀರಾ ನೀವು ಅಂತ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, 100 ಜನ ವಿದ್ಯಾರ್ಥಿಗಳು ಯಾರಿಗೆ ಕಬ್ಬಿಣದಂತ ಮಾಂಸಖಂಡಗಳು, ಉಕ್ಕಿನಂತ ನರಗಳು, ಅದರ ಅಂತರಾಳದಲ್ಲಿ ಒಂದು ಸಿಡಿನಿಂದ ಕೂಡಿದಂಥ ಸಾಮಗ್ರಿಗಳಿಂದ ಇರುವಂತಹ ಮಾನಸಿಕ ಶಕ್ತಿ ಯಾರಲ್ಲಿದೆ, ಆಗೋ ನೋಡು ಗುಡ್ಡ ಅಂದ್ರೆ ಕುಟ್ಟಿ ಪುಡಿ ಪುಡಿ ಮಾಡ್ಲಾ ಅಂತ ಕೇಳ್ಬೇಕಂತೆ, ಈಗ ನೋಡು ಸಮುದ್ರ ಅಂದ್ರೆ ಮುಗ್ಗಿ ಖಾಲಿ ಮಾಡ್ಲಾ ಅಂತ ಹೇಳ್ಬೇಕಂತೆ. ಆ ರೀತಿಯ ವಿದ್ಯಾರ್ಥಿಗಳನ್ನ ಕೊಡಿ, ನಾನು ಖಂಡಿತವಾಗ್ಲೂ ಭಾರತವನ್ನು ವಿಶ್ವಗುರು ಮಾಡ್ತೀನಿ ಅಂತ ವಿವೇಕಾನಂದರು ಆಗಿನ ಕಾಲಘಟ್ಟದಲ್ಲಿ ಹೇಳಿದ್ರು. ಅಂದ್ರೆ ನಮ್ಗೇನು ಇವತ್ತಿಗೂ ನಮ್ಗೇನು ಒಂದು ಭಾವನೆ ಅಂತಂದ್ರೆ USA, UK ಈ ದೇಶಗಳು ಎಲ್ಲವೂ ಕೂಡ ನಮಗಿಂತ ಸುಪೀರಿಯರ್, ಬಹಳ ಡಾಮಿನೆಂಟ್ ಎನ್ನುವಂತ ಫೀಲಿಂಗ್ ಇದೆ. ಆದ್ರೆ ಅವತ್ತು 1893ರಲ್ಲೇ ಅವರೆಲ್ಲರನ್ನು ಕೂಡ ಕಾಲ್ಬುಡಕ್ ಬಂದು ವಿಶ್ವಗುರು ಆಗಿ ಅವತ್ತಿನ ಆ ದೇಶದ ಪ್ರಜೆಗಳು ವಿವೇಕಾನಂದರನ್ನು ಅಕ್ಸೆಪ್ಟ್ ಮಾಡೋದು. ಸೊ ಹಾಗಾಗಿ ನೀವು ಹೇಳ್ದಂಗೆ ಇವತ್ತಿನ ವಿದ್ಯಾರ್ಥಿಗಳು ಹೇಗೆ ಅಂತಂದ್ರೆ ಯಾರೊಬ್ಬರು ಫಾಲೋ ಮಾಡುವಂತಹ ನಿಟ್ಟಿನಲ್ಲಿ ಕಳೆದೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು, ಅವ್ರನ್ನ ಸಂಪೂರ್ಣವಾಗಿ ಪಾಲನೆ ಮಾಡ್ತಾ ಇದ್ದಾರೆ. ನೋಡಿ, ಖಂಡಿತವಾಗ್ಲೂ ಇವತ್ತು ನಾವು ಯಾವುದೋ ಒಂದು ಫಿಲಮ್ ಆಕ್ಟರ್ಗೆ ಕಟೌಟ್ ನಿಲ್ಲಿಸ್ತೀವಿ, ಹಾಲಿನ ಅಭಿಷೇಕ ಮಾಡ್ತೀವಿ ಅಂದ್ರೆ ನಮಗೊಂದು ಫೀಲಿಂಗ್ ಬರ್ಬೇಕು, ನಾನು ಅದೇ ತರ ಸಾಧನೆ ಮಾಡ್ಬೇಕು, ನಾನು ನನ್ನ ಕಟೌಟ್ ನಿಲ್ಬೇಕು, ನನ್ನ ಕಟೌಟ್ಗೂ ಹಾಲಿನ ಅಭಿಷೇಕ ಮಾಡ್ಬೇಕಂತ. ಎಲ್ಲಿವರೆಗೂ ಆ ಒಂದು ಮಾನಸಿಕ ಸ್ಥಿರತೆ ಬರೋದಿಲ್ಲ, ಅಲ್ಲಿವರೆಗೂ ಯಾವುದೇ ರೀತಿಯ ಬದಲಾವಣೆಗಳಾಗ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನೇ ವಿವೇಕಾನಂದ ಹೇಳಿದಂಥದ್ದು. ಆತ್ಮಬಲ ಇರಬೇಕು, ದೈಹಿಕವಾಗಿ ಸಾಮರ್ಥ್ಯರಾಗಿರ್ಬೇಕು, ಮಾನಸಿಕ ಸ್ಥಿರತೆ ಇರಬೇಕು, ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನ ಸಮರ್ಥವಾಗಿ ಎದುರಿಸ್ತೀನಿ ಎನ್ನುವಂತಹ ಆ ಶಕ್ತಿ ಯಾರಲ್ಲಿ ಇರ್ತದೆ, ಆ ಉಕ್ಕಿನಂತಹ ಶಕ್ತಿ ಯಾರಲ್ಲಿ ಇರ್ತದೆ, ಅವ್ನು ಖಂಡಿತವಾಗ್ಲೂ ಶ್ರೇಷ್ಠವಾದಂತಹ ಸಾಧನೆಯನ್ನ ಮಾಡ್ತಾನೆ. ಸೊ ಹಾಗಾಗಿ ಶತಶತಮಾನಗಳು ಕಳೆದರೂ ಕೂಡ ಏಕೈಕ ವ್ಯಕ್ತಿ ಭಾರತದ ಮತ್ತು ಇಡೀ ಅಖಂಡ ವಿಶ್ವಕ್ಕೆ ಒಂದು ಮಾರ್ಗದರ್ಶನ ಅಂತಿದ್ರೆ ಕೇವಲ ಅದು ಸ್ವಾಮಿ ವಿವೇಕಾನಂದರು. ಬೇರೆಯವ್ರು ಬರ್ಬೋದು, ಹೇಳ್ಕೋಬಹುದು, ಸ್ಟೇಜಲ್ಲಿ ಭಾಷಣ ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ಆದ್ರೆ ಯಾರಾದ್ರೂ ನಿಜವಾಗ್ಲೂ ಆ ಒಂದು ಸ್ಥಾನಕ್ಕೆ ತೂಕ ಇರ್ತಕ್ಕಂಥ ವ್ಯಕ್ತಿ ಅಂದ್ರೆ ಅದು ಕೇವಲ ಸ್ವಾಮೀಜಿಯವರೇ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.